ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನೀವಿಲ್ಲಿ ನೋಡ್ತಿರ್ಬೋದು ಬಟ್ಟೆಯ ಚಿಕ್ಕ ಚಿಕ್ಕ ಉದ್ದುದ್ದ ಪೀಸಸ್ ಗಳನ್ನ ಮಾಡಿ ಇಟ್ಕೊಂಡಿದೀನಿ. ಒಂದು ರ್ಯಾಂಡಮ್ ಸೈಜ್ ಅಲ್ಲಿ ನಾನು ಮಾಡಿ ಇಟ್ಕೊಂಡಿರೋದು. ಒಂದು 2 ಇಂಚ್ ಇದೆ, ಒಂದು 1.5 ಇಂಚ್ ಇದೆ, ಇನ್ನೊಂದು 1.25 ಇಂಚ್ ಇದೆ. ಈ ರೀತಿಯಾಗಿ ಬೇರೆ ಬೇರೆಯ ಅಳತೆಯಲ್ಲಿ ತಗೊಂಡಿರೋದು. ಈ ತರ ನಿಮ್ಮ ಹತ್ರ ಯಾವ್ದೆಲ್ಲ ಕಾಂಟ್ರಾಸ್ಟ್ ಬೇರೆ ಬೇರೆ ಬಟ್ಟೆಯಲ್ಲಿ ಉಳ್ದಿರತ್ತಲ್ವಾ, ಅದನ್ನೆಲ್ಲ ನೀವು ಸೇರಿಸಿ ಇಟ್ಕೊಂಡು ಕೊನೆಗೆ ಈ ರೀತಿಯಾಗಿ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಒಂದಷ್ಟು ಈ ತರ ಸ್ಟ್ರಿಪ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ. ನೋಡಿ ಇಲ್ಲಿ ಕಾಣಿಸ್ತಾ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಯಾರೆಲ್ಲ ಇದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಈ ಇಡೀ ಪ್ರಾಜೆಕ್ಟ್ ಅನ್ನು ನಾನು ಹಳೆ ಬಟ್ಟೆಗಳಿಂದನೇ ಮಾಡ್ತಿರೋದು. ಇದಕ್ಕೆ ನಾನು ಒಂದು ಹಳೆ ಪಿಲ್ಲೋ ಕವರ್ ಸಹಿತ ಬಳಸಿದೀನಿ. ಇವಾಗ ಏನ್ ಮಾಡ್ಬೇಕು ಅಂದ್ರೆ, ನಾವು ಸ್ಟ್ರಿಪ್ಸ್ ಅನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಈ ರೀತಿಯಾಗಿ ಒಂದು ತುದಿಯಿಂದ ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಬರ್ಬೇಕು. ಸೊ ಒಂದ್ರ ಪಕ್ಕ ಒಂದು, ಹೇಗೆ ನೀವು ಒಂದಷ್ಟು ಸ್ಟ್ರಿಪ್ಸ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ, ಅದರಲ್ಲೇ ಒಂದು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತಾ ಒಂದ್ ಅಂದಾಜಲ್ಲಿ ಈ ತರ ಪಕ್ಕಕ್ಕೆ ಇಡ್ತಾ ಅದನ್ನ ಹೊಲಿತಾ ಬರ್ಬೇಕು. ಅಂದ್ರೆ ಒಂದು ಸ್ಟ್ರಿಪ್ಪಿನ ತುದಿ ಮೇಲೆ ಮತ್ತೊಂದು ಸ್ಟ್ರಿಪ್ ಮೇಲಿನಿಂದ ಸ್ಟಿಚ್ ಮಾಡಿ ಮತ್ತೆ ಅದನ್ನ ಈ ಕಡೆಯಿಂದ ಫೋಲ್ಡ್ ಮಾಡಬೇಕು. ಸೊ ಆ ತರ ನೀವು ಒಂದಾದ್ಮೇಲೆ ಒಂದು ಸ್ಟ್ರಿಪ್ಸ್ ಅನ್ನ ಸ್ಟಿಚ್ ಮಾಡ್ತಾ ಬರ್ಬೇಕು. ಇದೊಂದು ತುಂಬಾನೇ ಈಸಿ ಆದಂತ ಒಂದು ಪ್ರಾಜೆಕ್ಟ್. ಹಾಗೆ ತುಂಬಾ ಕಲರ್ಫುಲ್ ಆಗಿ ಇರುತ್ತೆ ಫೈನಲ್. ಅದಂತೂ ತುಂಬಾನೇ ಮುಖ್ಯ ಅನ್ಸ್ತು ನನ್ಗೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ. ಫೈನಲ್ ಆಗಿ ನಮ್ಗೆ ಸಖತ್ತಾಗಿ ಕಲರ್ಫುಲ್ ಅಂಡ್ ವೈಬ್ರೆಂಟ್ ಆಗಿರುವಂತಹ ಒಂದು ಡೋರ್ ಮ್ಯಾಟು ರೆಡಿ ಆಗತ್ತೆ. ಡೋರ್ ಮ್ಯಾಟ್ ಆಗಿ ಬಳಸ್ತಿಲ್ಲ ಅಂತಂದ್ರೆ ನೀವು ಇದನ್ನ ಮಿರರ್ ಎದುರುಗಡೆ ಸಾಕಷ್ಟು ಈ ಪೌಡರು ಮತ್ತೆ ಕೂದಲು ಇದೆಲ್ಲ ಬಿದ್ದಿರುತ್ತಲ್ವ, ಸೊ ಅಲ್ಲಿ ಕೂಡ ಬಳಸಬಹುದು. ಇಲ್ಲದೆ ಇದ್ರೆ ಟೇಬಲ್ ಮ್ಯಾಟ್ ಆಗಿ ಬಳಸಬಹುದು. ಇಲ್ಲದೆ ಇದ್ರೆ ನೀವು ಲ್ಯಾಪ್ಟಾಪ್ ಅನ್ನ ಇಟ್ಕೊಂಡು ಕೆಲಸ ಮಾಡ್ತಿರುವಂತ ಟೇಬಲ್ಗೆ ಇದನ್ನ ಯೂಸ್ ಮಾಡಬಹುದು. ಹೀಗೆ ನಾನಾ ರೀತಿಯಾಗಿ ಇದನ್ನ ನೀವು ಖಂಡಿತವಾಗಿ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಇದು ಸಖತ್ ಕಲರ್ಫುಲ್ ಆಗಿ ಬರುತ್ತೆ. ನಾನು ನನ್ನ ಹತ್ರ ಯಾವ್ಯಾವ್ದು ಅಂದ್ರೆ ಈ ಪರ್ಸು, ಬ್ಯಾಗು ಎಲ್ಲ ಹೊಲ್ದಾದ ನಂತರ ಉಳ್ದಿರುವ ಬಟ್ಟೆ ಇರತ್ತಲ್ಲ, ಅದ್ರಿಂದ ಇದನ್ನೆಲ್ಲ ಮಾಡ್ತಿರೋದು. ಸೊ ಯಾವ್ದೇ ಒಂದು ಚಿಕ್ಕ ತುಂಡು ಬಟ್ಟೆ ಇದ್ರೂ ಅದನ್ನ ನೀವು ಹಂಗೆ ಇಟ್ಕೊಂಡಿರಿ, ಮುಂದೆ ಏನಾದ್ರೂ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ಬೋದು ಅದರಿಂದ. ಹಾಗೆ ಈ ತರ ಪಿಲ್ಲೋ ಕವರ್ಸ್ ಹಾಳಾಗಿರೋದು ಸಾಕಷ್ಟು ಇರುತ್ತೆ ಮನೇಲಿ. ಅದನ್ನೇ ಒಂದು ಬೇಸ್ ಆಗಿ ಬಳಸ್ಕೊಂಡು ಈ ರೀತಿಯಾದ ಒಂದು ಸುಂದರವಾದಂತ ಡೋರ್ ಮ್ಯಾಟ್ ಅನ್ನ ಮಾಡ್ಕೊಳ್ಬಹುದು. ಸೊ ನನ್ನ ಚಾನೆಲ್ ನಲ್ಲಿ ಇದುವರೆಗೂ ಸುಮಾರು ರೀತಿಯ ಡೋರ್ ಮ್ಯಾಟ್ ಗಳನ್ನ ಮಾಡೋದನ್ನ ತೋರಿಸಿದೀನಿ. ಪ್ಲೇ ಲಿಸ್ಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಬಹುದು. ಸೊ ಈ ರೀತಿಯಾಗಿ ಒಂದ್ರ ಪಕ್ಕ ಒಂದು ನಾವು ಸ್ಟ್ರಿಪ್ಸ್ ಅನ್ನ ಇಟ್ಕೊಂಡು ಹೊಲಿತಾ ಹೋಗ್ಬೇಕು.
ನೋಡಿ ಇವಾಗ ಫೈನಲ್ ಹಂತಕ್ಕೆ ಬಂದಿದ್ದೀವಿ. ಸೊ ಇದು ಕೊನೆಯಲ್ಲಿ ಈ ರೀತಿಯಾಗಿ ಉಲ್ಟಾ ಮಾಡಿಬಿಟ್ಟು ಆ ಸ್ಟ್ರಿಪ್ಗೆ ಮತ್ತೆ ಈ ಪಿಲ್ಲೋ ಕವರ್ಗೆ ಸೇರಿಸಿ ಹೊಲಿಬೇಕು. ಮತ್ತೆ ಈ ಪಿಲ್ಲೋ ಕವರ್ ಅಡಿಗಡೆ ನೀವು ಇನ್ನೊಂದು ಬಟ್ಟೆಯನ್ನ ಹಾಕಿ ಸ್ವಲ್ಪ ದಪ್ಪಗೆ ಬೇಕಾದ್ರೂ ಮಾಡ್ಕೊಳ್ಬಹುದು. ನಾನು ಇಷ್ಟೇ ಸಾಕು ಅಂತ ಬಿಟ್ಟಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಪೀಸಸ್ ಏನೆಲ್ಲ ಇದೆ ಇದನ್ನೆಲ್ಲ ಕಟ್ ಮಾಡ್ಕೊಳ್ಬಹುದು. ಅದಕ್ಕೆ ನಾನು ಹೇಳಿದೆ ರ್ಯಾಂಡಮ್ ಸೈಜ್ ಅಲ್ಲಿ ತಗೊಳ್ಳಿ ಅಂತ ಹೇಳಿ. ಹೇಗಿದ್ರು ನಂತರ ನಾವು ಕಟ್ ಮಾಡ್ಕೊಳ್ಬಹುದು. ಇವಾಗ 4 ಕಡೆಗೂ ನೀಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಇದನ್ನ ಫೈನಲ್ ಹಂತದಲ್ಲಿ ನಾವು ಪೈಪಿಂಗ್ ಮಾಡಿ ಫಿನಿಶ್ ಮಾಡಬೇಕು. ಪೈಪಿಂಗ್ ಮಾಡೋದಕ್ಕೆ 1/4 ಇಂಚಿಂದ 2 ಇಂಚ್ ಅಗಲದ ಟೇಪ್ ಅನ್ನ ಕಟ್ ಮಾಡ್ಕೊಳ್ಬೇಕು. ಸೊ ಅದನ್ನ ಈ ರೀತಿಯಾಗಿ ಮೊದಲನೇದಾಗಿ ಉಲ್ಟಾ ಇಟ್ಕೊಂಡು ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ನಂತರ ಅದನ್ನ ತಿರುಗಿಸ್ಬಿಟ್ಟು ಡಬಲ್ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ಇದೇ ರೀತಿಯಾಗಿ 4 ಕಡೆಗೂ ಮಾಡ್ಕೊಂಡೆ. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸುಂದರವಾದ ಡೋರ್ ಮ್ಯಾಟ್ ರೆಡಿ ಟು ಯೂಸ್. ಕೆಲವರು ಹೇಳ್ತಾರೆ ಇಷ್ಟು ಚೆನ್ನಾಗಿರೋದನ್ನ ಡೋರ್ ಮ್ಯಾಟ್ ಆಗಿ ಬಳಸಕ್ ಇಷ್ಟ ಇಲ್ಲ ಅಂತೇಳಿ. ಸೊ ನಾನು ಐಡಿಯಾಸ್ ಕೊಟ್ನಲ್ಲ, ಆ ರೀತಿಯಾಗಿ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.